ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಮಯಿ ಕೃಷ್ಣ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಅದರ ಒಂದು ತೀರ್ಪು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳಲಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ವಿರುದ್ಧ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಏನು ಸಲ್ಲಿಸಿದ್ರು ಅದರ ಭವಿಷ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗುತ್ತೆ. ಈಗಾಗಲೇ ಕೋರ್ಟ್ಗೆ ದೂರುದಾರ ಸ್ನೇಮಯಿ ಕೃಷ್ಣ ಹಾಜರಾಗಿದ್ದಾರೆ. ಇನ್ನೇನು ಆದೇಶ ನೀಡ್ತಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು. ಬಿ ರಿಪೋರ್ಟ್ ಅಂಗೀಕಾರ ಅಥವಾ ತಿರಸ್ಕರಿಸುವ ಬಗ್ಗೆ ತೀರ್ಮಾನ ಆಗುತ್ತೆ. ಬಿ ರಿಪೋರ್ಟ್ ಅಂಗೀಕರಿಸಿದ್ರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ, ಇಲ್ಲ ಸಿದ್ದರಾಮಯ್ಯಗೆ ಸಂಕಷ್ಟ. ಬಿ ರಿಪೋರ್ಟ್ ಏನಾದರೂ ತಿರಸ್ಕರಿಸಿ ಸ್ನೇಮಯಿ ಕೃಷ್ಣ ಅವರ ಅರ್ಜಿಯನ್ನು ಪುರಸ್ಕರಿಸಿದ್ರೆ ಆಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಒಟ್ಟಿನಲ್ಲಿ ಈಗ ನಿರ್ಣಾಯಕ ದಿನ. ಮಧ್ಯಾಹ್ನ ವಿಚಾರಣೆ ಆರಂಭವಾಯಿತು. ಬಟ್ ಇನ್ಫ್ಯಾಕ್ಟ್ ಆಗಲೇ ಬರಬೇಕಿತ್ತು ಆದೇಶ. ಬಟ್ 2:45 ಅಂಥೇಳಿ ಅದನ್ನು ಕಾಯ್ದಿರಿಸಲಾಯಿತು. ಈಗಾಗಲೇ ಕೋರ್ಟ್ನ ಕಲಾಪ ಆರಂಭವಾಗಿದೆ. ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಅವರು ಈಗಾಗಲೇ ಬಂದಿದ್ದಾರೆ. ಜೊತೆಗೆ ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅರಭಟ್ಟಿ ಅವರು ಕೂಡ ಈಗಾಗಲೇ ಹಾಜರಾಗಿದ್ದಾರೆ. ಇನ್ನು ಕೇಸ್ ಗಮನಿಸೋದಕ್ಕೆ ಏನು ಬರಬಹುದು ಆದೇಶ ಅನ್ನುವಂಥದ್ದನ್ನು ನೋಡೋದಕ್ಕೆ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂಥ ಶತಭಿಷ ಶಿವಣ್ಣ ಅವರು ಕೂಡ ಹಾಜರಾಗಿದ್ದಾರೆ. ಸೊ ಮುಡಾ ಹಗರಣ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಲ್ಲಿಸಿರುವಂತಹ ಒಂದು ವರದಿ ಬಿ ರಿಪೋರ್ಟನ್ನು ಏನು ಹಾಕಿದೆ ಅದನ್ನು ಪ್ರಶ್ನೆ ಮಾಡಿ ಇದು ಸರಿಯಿಲ್ಲ, ಯಾಕಂದರೆ ನಾವು ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ಕೊಟ್ಟರೂ ಕೂಡ ಅದನ್ನು ಪರಿಗಣಿಸಿಲ್ಲ. ಸೊ ಹಾಗಾಗಿ ಒಂದು ತಕರಾರು ಅರ್ಜಿಯನ್ನು ಕೂಡ ಹಾಕಿದ್ರು. ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಇದನ್ನು ತಿರಸ್ಕರಿಸಬೇಕು ಅನ್ನುವಂಥದ್ರ ಬಗ್ಗೆ ಸ್ನೇಮಯಿ ಕೃಷ್ಣ ಅವರು ಕೂಡ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಬೆಳಿಗ್ಗೆನೇ ಆದೇಶ ಹೊರಬರಬೇಕಿತ್ತು. ಬಟ್ ಇನ್ಫ್ಯಾಕ್ಟ್ 2:45 ಅಂಥೇಳಿ ಅದನ್ನು ಮುಂದೂಡಿದ್ರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದರ ಬಗ್ಗೆ ತೀರ್ಪು ಹೊರಬೀಳುವಂಥ ಸಾಧ್ಯತೆಗಳಿವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಕೂಡ ಹೊರಬೀಳುತ್ತೆ. ಸೊ ಲೋಕಾಯುಕ್ತ ತನಿಖಾಧಿಕಾರಿ ಮೇಲೇನೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಸ್ನೇಮಯಿ ಕೃಷ್ಣ ಅವರು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಇದರ ಬಗ್ಗೆಯೂ ಕೂಡ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಯಾಕಂದರೆ ಈ ಪ್ರಕರಣದಲ್ಲಿ ಯಾರಾದರೂ ಮಾಹಿತಿ ದಾಖಲೆ ಕೊಟ್ಟಾಗ ಅವುಗಳನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಅವುಗಳನ್ನು ಸಾಕ್ಷಿಯಾಗಿ ಪರಿಗಣಿಸಿಲ್ಲ. ಒಂದು ಕಡೆ ಇಡಿ ಒಂದು ಕಡೆ ಆರೋಪ ಸಾಬೀತಾಗಿದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಲೋಕಾಯುಕ್ತ ಪೊಲೀಸರು ಸಾಬೀತಾಗಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಎರಡೆರಡು ಬಂದಿದೆ ಅನ್ನುವಂಥದ್ರ ಬಗ್ಗೆ ತಕರಾರಿತ್ತು. ಇನ್ನು ಲೋಕಾಯುಕ್ತ ಸಲ್ಲಿಸಿರುವಂತಹ ಮುಡಾ ವಿಚಾರದ ಹಗರಣದ ಬಿ ರಿಪೋರ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳುತ್ತೆ. ಈಗಾಗಲೇ ಸಂತೋಷ್ ಗಜಾನನ್ ಭಟ್ ಅವರು ಆದೇಶಕ್ಕೆ ಸಹಿ ಹಾಕ್ತಾ ಇದ್ದಾರೆ ನ್ಯಾಯಾಧೀಶರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ರಿಪೋರ್ಟ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ವಿಚಾರಣೆ ಕೂಡ ಆರಂಭವಾಗಿದೆ. ಆರಂಭವಾದ ತಕ್ಷಣ ಕೋರ್ಟ್ನ ಪ್ರೊಸೀಡಿಂಗ್ ಆರಂಭವಾದ ತಕ್ಷಣ ಈಗ ಆದೇಶಕ್ಕೆ ಸಹಿಯನ್ನು ಹಾಕ್ತಾ ಇದ್ದಾರೆ ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ್ ಭಟ್ ಅವರು. ಸೊ ಅದಾದ ನಂತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ರಿಪೋರ್ಟ್ ಭವಿಷ್ಯ ನಿರ್ಧಾರವಾಗುತ್ತೆ. ಕುತೂಹಲ ಅಂತ ಹೇಳಿದ್ರೆ ಸಿಎಂಗೆ ಸಂಕಷ್ಟ ಎದುರಾಗತ್ತಾ ಅಥವಾ ಸಿಎಂಗೆ ರಿಲೀಫ್ ಸಿಗುತ್ತಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಇವತ್ತಿನ ದಿನ ಒಂದು ಬಿಗ್ ಡೇ ಸಿದ್ದರಾಮಯ್ಯ ಅವರ ಪಾಲಿಗೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅವರ ಪತ್ನಿ ವಿರುದ್ಧ ಮುಡಾ ಕೇಸ್ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಮಾಡಿ ಒಂದು ವರದಿಯನ್ನು ಕೊಟ್ಟಿತ್ತು, ಒಂದು ರಿಪೋರ್ಟನ್ನು ಸಲ್ಲಿಸಿದೆ. ಅದರಲ್ಲಿ ಬಿ ರಿಪೋರ್ಟ್ ಹಾಕಿತ್ತು. ಯಾಕಂತ ಹೇಳಿದ್ರೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಸಿಎಂ ಅವರ ಪಾತ್ರ ಆಗಲಿ ಅಥವಾ ಅವರ ಪತ್ನಿ ಪಾರ್ವತಿಯವರು ಇದರಲ್ಲಿ ಏನೋ ಅಕ್ರಮ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಾಕ್ಷಿ ಪುರಾವೆಗಳು ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಬಿ ರಿಪೋರ್ಟನ್ನು ಸಲ್ಲಿಸಿತು. ಇದಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಿದಂಥ ಸ್ನೇಮಯಿ ಕೃಷ್ಣ ಅವರು, ಇಲ್ಲ ಈ ಒಂದು ರಿಪೋರ್ಟ್ ದುರುದ್ದೇಶಪೂರಿತವಾಗಿದೆ, ನಾವು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದೀವಿ, ನಾವು ಕೆಲವೊಂದಷ್ಟು ದಾಖಲೆಗಳನ್ನು ಕೊಟ್ಟಿದ್ದೀವಿ, ಅವುಗಳನ್ನು ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಲೋಕಾಯುಕ್ತ ಅಧಿಕಾರಿಗಳು. ಸೊ ಹಾಗಾಗಿ ಇದು ಸರಿಯಾಗಿ ನಡೆದಿರುವಂಥ ಒಂದು ರಿಪೋರ್ಟ್ ಅಲ್ಲ, ಇದನ್ನು ಅಕ್ಸೆಪ್ಟ್ ಮಾಡಬಾರ್ದು ಕೋರ್ಟ್ ಅನ್ನುವಂಥದ್ರ ಬಗ್ಗೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಲ್ಲೂ ಕೂಡ ಆಗಿ ಈಗ ಆದೇಶ ಹೊರಬೀಳಬೇಕಿದೆ. ಈಗಾಗಲೇ ಕೋರ್ಟ್ ಹಾಲ್ನಲ್ಲಿ ಸ್ನೇಮಯಿ ಕೃಷ್ಣ ಅವರು ಹಾಜರಾಗಿದ್ದಾರೆ. ಜೊತೆಗೆ ಇಡಿ ಪರ ವಕೀಲರಾಗಿರುವಂಥ ಮಧುಕರ್ ದೇಶಪಾಂಡೆ ಅವರು ಕೂಡ ಹಾಜರಾಗಿದ್ದರು. ಇಡಿ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದರು. ಇಡಿ ಕೂಡ ತಕರಾರು ಅರ್ಜಿಯನ್ನು ಹಾಕ್ಬೋದು, ಯಾಕಂದರೆ ಇದಕ್ಕೆ ಕೇಸ್ಗೆ ಸಂಬಂಧಪಟ್ಟಿರೋರು ಮಾತ್ರ ಹಾಕಬೇಕು ಅನ್ನುವಂಥದ್ದಿಲ್ಲ. ಸೊ ಇಡಿ ಕೂಡ ಹಾಕ್ಬೋದು ಅನ್ನುವಂಥದ್ರ ಬಗ್ಗೆ ಅವರು ವಾದವನ್ನು ಮಂಡನೆ ಮಾಡಿದರು. ಇನ್ನು ಲೋಕಾಯುಕ್ತ ಪರ ವಕೀಲರಾಗಿರುವಂಥ ವೆಂಕಟೇಶ್ ಅರಭಟ್ಟಿಯವರು ಕೂಡ ಹಾಜರಿದ್ದಾರೆ ಕೋರ್ಟ್ನಲ್ಲಿ ಈಗಾಗಲೇ. ಸೊ ಏನಾಗುತ್ತೆ, ಆದೇಶ ಏನು ಬರುತ್ತೆ ಅನ್ನುವಂಥದ್ದು ಈಗ ಕುತೂಹಲಕರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ರಿಪೋರ್ಟ್ನ ಭವಿಷ್ಯ ನಿರ್ಧಾರವಾಗುತ್ತೆ. ಸಿಎಂಗೆ ರಿಲೀಫ್ ಸಿಗುತ್ತಾ ಅಥವಾ ಸಿಎಂಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ, ಈ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಕೂಡ ಸಿಗುತ್ತೆ.
ಸೊ ಈ ಹಿಂದೆ ಬಿ ರಿಪೋರ್ಟ್ ಏನು ಸಲ್ಲಿಸಿತ್ತು ಲೋಕಾಯುಕ್ತ, ಅದನ್ನು ಪ್ರಶ್ನಿಸಿ ತಕರಾರು ಅರ್ಜಿಯನ್ನು ಏನು ಸ್ನೇಹಮಯಿ ಕೃಷ್ಣ ಅವರು ಹಾಕಿದರೆ, ಜೊತೆಗೆ ಇಡಿ ಕೂಡ ಹಾಕಿದಂಥ ಒಂದು ತಕರಾರು ಅರ್ಜಿ, ಅದರ ಒಂದು ವಿಚಾರಣೆ ಬುಧವಾರನೇ ನಡೆದಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಅದಾದ ನಂತರ ಆದೇಶವನ್ನು ಈಗ ಏಪ್ರಿಲ್ 15ಕ್ಕೆ ಕಾಯ್ದಿರಿಸಿತ್ತು. ಇವತ್ತು ಬೆಳಿಗ್ಗೆ ಇನ್ಫ್ಯಾಕ್ಟ್ ಜಡ್ಜ್ಮೆಂಟ್ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ಅದನ್ನು ಮುಂದೂಡಿದ್ರು. ಅಂದರೆ 2:15 ನಂತರ ಆದೇಶ ನೀಡ್ತೀವಿ ಅಂಥೇಳಿ. ಈಗಾಗಲೇ ಕೋರ್ಟ್ನ ಕಲಾಪ ಆರಂಭವಾಗಿದೆ. ಸೊ ಅದರಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಬಿ ರಿಪೋರ್ಟ್ನ ಭವಿಷ್ಯ ಏನಾಗುತ್ತೆ, ಅಕ್ಸೆಪ್ಟ್ ಮಾಡುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ ಕೋರ್ಟ್ ಅಂತೇಳಿ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ನ್ಯಾಯಾಧೀಶರು ಕೂಡ ಬಂದು ಆ ಆದೇಶದ ಪ್ರತಿ ಏನಿದೆ ಆ ಆದೇಶಕ್ಕೆ ಸಹಿ ಹಾಕ್ತಾ ಇದ್ದಾರೆ ನ್ಯಾಯಾಧೀಶರು ಸಂತೋಷ್ ಗಜಾನನ ಭಟ್ ಅವರು. ಜೊತೆಗೆ ವಕೀಲರು ಕೂಡ ಹಾಜರಿದ್ದಾರೆ. ಒಂದು ಕಡೆ ಇಡಿ ಪರ ವಕೀಲರಾಗಿರುವಂತಹ ಮಧುಕರ್ ದೇಶಪಾಂಡೆ ಅವರು, ಜೊತೆಗೆ ಲೋಕಾಯುಕ್ತ ಪರವಾಗಿ ವಕೀಲರಾಗಿರುವಂಥ ವೆಂಕಟೇಶ್ ಅರಭಟ್ಟಿಯವರು, ಇವರು ಕೂಡ ಈಗಾಗಲೇ ಹಾಜರಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಪರ ವಕೀಲರು ಕೂಡ ಬಂದಿದ್ದಾರೆ. ಶತಭಿಷ ಶಿವಣ್ಣ ಅವರು ಕೂಡ ಹಾಜರಾಗಿದ್ದಾರೆ. ಏನಾಗುತ್ತೆ ಇವತ್ತಿನ ಕೋರ್ಟ್ನ ಪ್ರೊಸೀಡಿಂಗ್, ಅಥವಾ ಇವತ್ತು ಏನು ನಿರ್ಧಾರ ಬರುತ್ತೆ, ಏನು ಜಡ್ಜ್ಮೆಂಟ್ ಬರುತ್ತೆ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಇದ್ದೇ ಇದೆ. ಸೊ ಅದನ್ನು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡೋದಕ್ಕೆ ಈಗಾಗಲೇ ಶತಭಿಷ ಶಿವಣ್ಣ ಅವರು ಕೂಡ ಹಾಜರಿದ್ದಾರೆ. ಇನ್ಫ್ಯಾಕ್ಟ್ ಲೋಕಾಯುಕ್ತ ನಡೆಸಿದಂಥ ಒಂದು ತನಿಖೆ ಏನಿತ್ತಲ್ಲ, ಅದು ತನಿಖೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳು ನಮಗೆ ಲಭ್ಯವಾಗಿಲ್ಲ. ಸಿ ಎಂ ಅವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಒಂದು ಹಸ್ತಕ್ಷೇಪ ಇದೆ ಅನ್ನುವಂಥದ್ರ ಬಗ್ಗೆ, ಅಥವಾ ಅವರ ಪತ್ನಿ ಪಾರ್ವತಿಯವರ ಒಂದು ಅಕ್ರಮ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಮಗೆ ಪುರಾವೆಗಳಿಲ್ಲ ಅನ್ನುವಂಥದ್ದನ್ನು ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಹೇಳಿತ್ತು. ಅಂದರೆ ಬಿ ರಿಪೋರ್ಟನ್ನು ಹಾಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿ ಈಗ ಸಲ್ಲಿಕೆಯಾಗಿರುವಂಥದ್ದು. ಒಂದು ಕಡೆ ಇಡಿ ಸಲ್ಲಿಸಿರುವಂಥ ಒಂದು ತಕರಾರು ಅರ್ಜಿ, ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂಥ ಒಂದು ತಕರಾರು ಅರ್ಜಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಭವಿಷ್ಯ ಹೊರಬೀಳುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಒಂದು ಬಿಗ್ ನ್ಯೂಸ್. ಈಗ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಬಗ್ಗೆ ಆದೇಶ ಸದ್ಯಕ್ಕಿಲ್ಲ. ತನಿಖೆ ಮುಂದುವರಿಸೋದಕ್ಕೆ ಲೋಕಾಯುಕ್ತಕ್ಕೆ ಸೂಚನೆಯನ್ನು ಕೊಟ್ಟಿದೆ ನ್ಯಾಯಾಲಯ. ಇಡಿ ಕೂಡ ತಕರಾರು ಅರ್ಜಿ ಸಲ್ಲಿಸಬಹುದು ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಹೇಳಿದೆ. ಇದ್ರ ಬಗ್ಗೆನೂ ಕೂಡ ಆಕ್ಷೇಪ ಇತ್ತು, ಬಟ್ ಸಲ್ಲಿಸಬಹುದು ಅಂತ ಕೋರ್ಟ್ ಹೇಳಿದೆ. ಇನ್ನು ಮೇ 7ನೇ ತಾರೀಕಿಗೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಬಳಿಕ ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿದೆ. ಸದ್ಯಕ್ಕೆ ಇದನ್ನ ರಿಲೀಫ್ ಅನ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಈಗ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಂಡಂಗೆ ಆಗಿದೆ. ಯಾಕಂದ್ರೆ ಇದು ರಿಪೋರ್ಟ್ ಅಂಗೀಕಾರನೂ ಆಗಿಲ್ಲ ಅಥವಾ ರಿಜೆಕ್ಟೂ ಆಗಿಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಆದೇಶ ಕೊಡೋದಿಲ್ಲ. ಮೊದಲು ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಸಲ್ಲಿಸಲಿ, ಅದಾದ ನಂತರ ಈ ಬಿ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡೋಣ ಅಥವಾ ತೀರ್ಮಾನವನ್ನು ಕೊಡ್ತೀವಿ ಅನ್ನುವಂಥದ್ದನ್ನ ನ್ಯಾಯಾಲಯ ಹೇಳಿದೆ. ಸೊ ಅದರಂತೆ ಈಗ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಂಡಂತಾಗಿದೆ. ಯಾಕಂದ್ರೆ ಇವತ್ತೇ ಏನಾದರೂ ಅಕಸ್ಮಾತ್ ಬಿ ರಿಪೋರ್ಟ್ ಇಲ್ಲ, ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಏನಾದರೂ ಹೇಳಿಬಿಟ್ಟಿದ್ದರೆ ಆಗ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಆಯಿತು. ಇಲ್ಲ, ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಿದೆ, ಇನ್ನು ಮುಂದುವರಿಸಿ ಅಂತಾನೂ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಆಗ್ತಿತ್ತು. ಬಟ್ ಇಲ್ಲಿ ಸದ್ಯಕ್ಕಂತೂ ನಾವು ಅದನ್ನ ಆದೇಶ ಏನು ಕೂಡ ಕೊಡೋದಿಲ್ಲ. ಯಾಕಂದ್ರೆ ವಿಚಾರಣೆ ಕಂಪ್ಲೀಟ್ ಆಗಲಿ, ಆ ತನಿಖೆ ಕಂಪ್ಲೀಟ್ ಆಗಲಿ, ತನಿಖೆ ಮುಂದುವರಿಸಲಿ ಲೋಕಾಯುಕ್ತ. ಅದಾದ ಮೇಲೆ ಫೈನಲ್ ಆಗಿ ಲೋಕಾಯುಕ್ತ ಏನು ರಿಪೋರ್ಟ್ ಅನ್ನ ಕೊಡುತ್ತಲ್ಲ ಅದನ್ನ ಆಧರಿಸಿ ನಂತರ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಆದೇಶವನ್ನ ನೀಡ್ತೀವಿ ಬಿ ರಿಪೋರ್ಟ್ ಬಗ್ಗೆ ಅಂತ ಹೇಳಿ ನ್ಯಾಯಾಧೀಶರು ಸಂತೋಷ್ ಗಜಾನನ್ ಭಟ್ ಅವರು ಆದೇಶವನ್ನ ನೀಡಿದ್ದಾರೆ. ಸೊ ಅದರಂತೆ ಈಗ ಮೇ 7ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಬಳಿಕವೇ ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನ ಆಗುತ್ತೆ. ಲೋಕಾಯುಕ್ತ ಪೊಲೀಸರು ತನಿಖೆ ಇನ್ನೂ ಪೂರ್ಣಗೊಳಿಸದ ಹಿನ್ನೆಲೆ ತನಿಖೆ ಮುಂದುವರಿಸೋದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ ನ್ಯಾಯಾಲಯ. ಯಾಕಂದ್ರೆ ಇದು ಇಂಟರಿಮ್ ವರದಿಯನ್ನು ಕೊಟ್ಟಿದ್ದು, ಮಧ್ಯಂತರ ವರದಿ, ಅದರಲ್ಲಿ ಬಿ ರಿಪೋರ್ಟ್ ಅನ್ನ ಹಾಕಿದ್ರು. ಅಫ್ಕೋರ್ಸ್ ಲೋಕಾಯುಕ್ತ ಹೇಳಿದ್ದು ಇದೇನೆ, ಇದು ಮಧ್ಯಂತರ ವರದಿ. ಇಲ್ಲಿವರೆಗೂ ನಡೆಸಿರುವಂತಹ ಒಂದು ತನಿಖೆಯಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯವರ ಪಾತ್ರ, ಪಾರ್ವತಿಯವರ ಪಾತ್ರ ಇಲ್ಲಿ ಕಂಡು ಬಂದಿಲ್ಲ. ಸೊ ನಮಗೆ ಸೂಕ್ತ ಅದಕ್ಕೆ ಇರುವಂತಹ ಪುರಾವೆಗಳಿಲ್ಲ, ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದನ್ನ ಬಿ ರಿಪೋರ್ಟ್ ಹೇಳಿತ್ತು. ಬಟ್ ತನಿಖೆ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ರ ಬಗ್ಗೆನೇ ಲೋಕಾಯುಕ್ತ ಹೇಳಿದ್ದು. ಅದಕ್ಕೆ ಸಂಬಂಧಪಟ್ಟಂತಾನೆ ಏನಾದರೂ ತಕರಾರಿದ್ರೆ ಅದನ್ನು ಕೋರ್ಟ್ ಮುಂದೆ ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ಆಪ್ಷನ್ ಇತ್ತು. ಸೊ ಹಾಗಾಗಿ ಸ್ನೇಹಮಯಿ ಕೃಷ್ಣ ಅವರು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ಜೊತೆಗೆ ಇಡಿ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು. ಬಟ್ ಇಡಿ ತಕರಾರು ಅರ್ಜಿಗೆ ತಕರಾರೆತ್ತಿದ್ದಂತಹ ಲೋಕಾಯುಕ್ತ ಪರ ವಕೀಲರು ವೆಂಕಟೇಶ್ ಅರಭಟ್ಟಿಯವರು ಇಲ್ಲ, ನೊಂದ ವ್ಯಕ್ತಿಗಳೇ ಅರ್ಜಿ ಸಲ್ಲಿಸಬೇಕು, ಸೊ ಇದರಲ್ಲಿ ಇಡಿ ಪಾತ್ರ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಅವರು ವಾದವನ್ನು ಮಂಡಿಸಿದ್ರು. ಬಟ್ ಇದಕ್ಕೆ ಪೂರಕವಾಗಿ ವಕೀಲ ಅರಭಟ್ಟಿಯವರಿಗೆ ಆಕ್ಷೇಪವನ್ನು ಸಲ್ಲಿಸಿದಂತಹ ಇಡಿ ಪರ ವಕೀಲರು ಮಧುಕರ್ ದೇಶಪಾಂಡೆ ಅವರು ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಕೂಡ ಮೆನ್ಷನ್ ಮಾಡಿದ್ರು. ಒಂದು ಕೇಸ್ ಮದನ್ ಲಾಲ್ ಚೌಧರಿ ಅವರ ಕೇಸ್, ವಿಜಯ್ ಮದನ್ ಲಾಲ್ ಚೌಧರಿ ಅವರ ಕೇಸ್, ಜೊತೆಗೆ 2022ರಲ್ಲಿ ಮಾರ್ಟಿನ್ ತೀರ್ಪು ಬಗ್ಗೆನೂ ಕೂಡ ಉಲ್ಲೇಖಿಸಿ ವಕೀಲರು ವಾದವನ್ನು ಮಂಡಿಸಿದ್ರು. ಇಲ್ಲ, ಇಡಿ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನು ಹೇಳಿತ್ತು. ಬಟ್ ಈಗ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಹೇಳೋ ಪ್ರಕಾರ ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂಥದ್ದನ್ನ ಹೇಳಿದೆ. ಸೊ ಹಾಗಾಗಿ ಈಗ ಇಡಿಯ ತಕರಾರು ಅರ್ಜಿ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ತಕರಾರು ಅರ್ಜಿ ಇವೆರಡನ್ನೂ ಕೂಡ ಕ್ಲಬ್ ಮಾಡಿ ಈಗ ವಿಚಾರಣೆ ಮುಂದುವರಿಯುತ್ತೆ. ಅದು ಮೇ 7ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ.
ಅಲ್ಲಿವರೆಗೂ ಕೂಡ ಲೋಕಾಯುಕ್ತ ತನ್ನ ತನಿಖೆಯನ್ನು ಮುಂದುವರಿಸಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಯಾವಾಗ ಲೋಕಾಯುಕ್ತ ತನಿಖೆಯನ್ನು ಕಂಪ್ಲೀಟ್ ಮಾಡಿ ಒಂದು ಕಂಪ್ಲೀಟ್ ವರದಿಯನ್ನು ನೀಡುತ್ತೋ ಅದಾದ ನಂತರ ಈ ಬಿ ರಿಪೋರ್ಟ್ ಬಗ್ಗೆನೂ ಕೂಡ ತೀರ್ಮಾನ ಮಾಡೋಣ ಅನ್ನುವಂಥದ್ರ ಬಗ್ಗೆ ಈಗ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಪ್ರಕಟವಾಗಿರುವಂತಹ ಆದೇಶ ಇದು. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮುಂದುವರಿಸೋದಕ್ಕೆ ಅನುಮತಿಯನ್ನು ಕೋರಿದ್ರು. ಇನ್ಫ್ಯಾಕ್ಟ್ ನಾವೀಗ ಏನು ಇಂಟ್ರಿಮ್ ಕೊಟ್ಟಿದ್ದೀವಿ, ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತೇಳಿ. ಸೊ ಹೀಗಾಗಿ ಅನುಮತಿಯನ್ನು ಕೊಟ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಬೇಕು, ಯಾಕಂದ್ರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಈ ತನಿಖೆಯಲ್ಲಿ ಮೂರನೇ ವ್ಯಕ್ತಿಯಾಗಿರುವಂತಹ ಇಡಿ ಅಧಿಕಾರಿಗಳಿಗೆ ಅವಕಾಶ ನೀಡಿದ್ರೆ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಇಡಿ ಅರ್ಜಿಯನ್ನು ಪರಿಗಣಿಸಬಾರ್ದು ಅಂತಲೂ ಕೂಡ ವೆಂಕಟೇಶ್ ಅರಭಟ್ಟಿಯವರು ಲೋಕಾಯುಕ್ತ ಪರ ವಕೀಲರು ವಾದವನ್ನು ಮಂಡಿಸಿದರು. ಆದರೆ ಈಗ ಇದಕ್ಕೆ ಇಡಿ ಪರ ವಕೀಲರಾಗಿರುವಂತಹ ಮಧುಕರ್ ದೇಶಪಾಂಡೆ ಅವರು ಪ್ರತಿವಾದವನ್ನು ಮಂಡಿಸಿ ಈ ಪ್ರಕರಣದಲ್ಲಿ ನೊಂದ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂತ ಏನಿಲ್ಲ, ಇಡಿ ಕೂಡ ಬಿ ವರದಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು. PMLA ಕಾಯ್ದೆಯ 66(2) ಅಡಿಯಲ್ಲಿ ಇಡಿ ಶಾಸನಬದ್ಧ ಮಾಹಿತಿದಾರರ ಆಗತ್ತೆ. ಇಡಿಗೂ ಕೂಡ ಅಧಿಕಾರ ಇರುತ್ತೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಈ ವಿಜಯ್ ಮದನ್ ಲಾಲ್ ಚೌಧರಿ ಅವರ ಕೇಸ್ ಜೊತೆಗೆ ಮಾರ್ಟಿನ್ ಅವರ ಸಂಬಂಧಪಟ್ಟಂಥ ಒಂದು ಕೇಸ್ನಲ್ಲಿ ಬಂದಿರುವಂಥ ತೀರ್ಪು, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ತೀರ್ಪು, ಅದನ್ನು ಇಲ್ಲಿ ಪರಿಗಣಿಸಿ ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ರು. ಸೊ ಅದನ್ನು ಮಾನ್ಯ ಮಾಡಿರುವಂತಹ ನ್ಯಾಯಾಲಯ ಈಗ ಇಡಿ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನು ಹೇಳಿದೆ. ಸೊ ಹಾಗಾಗಿ ಇಡಿ ಸಲ್ಲಿಸಿರುವಂತಹ ಒಂದು ತಕರಾರು ಅರ್ಜಿ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಒಂದು ತಕರಾರು ಅರ್ಜಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನು 7ನೇ ತಾರೀಕಿಗೆ ಮುಂದೂಡಿದ್ದಾರೆ. ಸೊ ನೋಡಿ, ಇಡಿ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇಡಿ ಕೂಡ ಅಗ್ರೀವ್ಡ್ ಪರ್ಸನ್ ಅಂದರೆ ನೊಂದ ವ್ಯಕ್ತಿಯಂತೆ ಅರ್ಜಿ ಸಲ್ಲಿಸಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿದೆ. ಇವರು ಮೂರನೇ ವ್ಯಕ್ತಿ ಆಗೋದಿಲ್ಲ, ಶಾಸನಬದ್ಧ ಒಂದು ಏಜೆನ್ಸಿ ಆಗಿರೋದ್ರಿಂದಾಗಿ ಇದು ಕೂಡ ಒಂದು ಸೊ ಹಾಗಾಗಿ ಇವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು. ಯಾಕಂದರೆ ಇದೇ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಪ್ಯಾರಲಲ್ ಆಗಿ ತನಿಖೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಅಧಿಕಾರ ಇದೆ, ಅವರು ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನು ಕೋರ್ಟ್ ಕೂಡ ಈಗ ಹೇಳಿದೆ. ಅದರಂತೆ ಈಗ ಸ್ನೇಹಮಯಿ ಕೃಷ್ಣ ಮತ್ತು ಇಡಿ ಸಲ್ಲಿಸಿರುವಂಥ ಒಂದು ತಕರಾರು ಅರ್ಜಿ, ಇದಕ್ಕೆ ಎರಡಕ್ಕೂ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಅಂತೂ ಕಂಟಿನ್ಯೂ ಆಗುತ್ತೆ. ಅದು ಮೇ 7ಕ್ಕೆ ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ಹಾಗಾದರೆ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಂಡ್ರ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಬರುವಂಥ ಒಂದು ಪ್ರಶ್ನೆ. ಅಥವಾ ಸದ್ಯಕ್ಕೆ ಇವತ್ತೇ ರಿಲೀಫ್ ಸಿಕ್ಬಿಡಿದ್ರೆ ಸಿದ್ದರಾಮಯ್ಯ ಅವರು ಕೂಡ ನಿರಾಳರಾಗ್ತಾ ಇದ್ರು, ಬಟ್ ಅದು ಕೂಡ ಆಗಿಲ್ಲ ಇಲ್ಲಿ. ಸೊ ಎರಡೂ ಸಾಧ್ಯತೆ, ಒಂದು ಸಂಕಷ್ಟನೂ ಈಗ ಸದ್ಯಕ್ಕೆ ಸಂಕಷ್ಟದಿಂದ ಪಾರಾಗಿದ್ದಾರೆ, ಬಟ್ ಕಂಪ್ಲೀಟ್ ನಿರಾಳತೆಯೂ ಕೂಡ ಸಿದ್ದರಾಮಯ್ಯ ಅವ್ರಿಗೇನಿಲ್ಲ. ಯಾಕಂದರೆ ಇದು ಮಧ್ಯಂತರ ವರದಿಯಾಗಿರೋದ್ರಿಂದಾಗಿ ಲೋಕಾಯುಕ್ತ ಫಿನಿಶ್ ಮಾಡಲಿ ತನಿಖೆಯನ್ನು, ಕಂಪ್ಲೀಟ್ ಆಗಿ ಒಂದು ವರದಿಯನ್ನು ಕೊಟ್ಟ ನಂತರ ಆಮೇಲೆ ತೀರ್ಮಾನ ಆಗುತ್ತೆ ಅಂತೇಳಿ. ಸದ್ಯಕ್ಕೆ ಅಲ್ಲಿವರೆಗೂ ಕೂಡ ಆ ಟೆನ್ಷನ್ ಅಂತೂ ಸಿದ್ದರಾಮಯ್ಯ ಅವ್ರಿಗೆ ಇದ್ದೇ ಇದೆ. ಈ ಬಿ ರಿಪೋರ್ಟನ್ನು ಕೋರ್ಟ್ ಮಾನ್ಯ ಮಾಡುತ್ತಾ ಇಲ್ವಾ ಅನ್ನುವಂಥ ಒಂದು ಟೆನ್ಷನ್ ಅಂತೂ ಸಹಜವಾಗಿ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ಬಟ್ ಸದ್ಯಕ್ಕೆ ರಿಲೀಫ್ ಏನಂದರೆ ಸದ್ಯಕ್ಕೆ ಈಗಲೇ ಏನೂ ಕೂಡ ತೀರ್ಮಾನ ಆಗಿಲ್ಲ ಅನ್ನುವಂಥದ್ದು. ಇನ್ನು ಇದನ್ನು ಹೊರತುಪಡಿಸಿದ್ರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಏನು ಕೇಳ್ಕೊಂಡಿದ್ರು, ನಮಗೆ ತನಿಖೆ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ, ಅದರಂತೆ ಈಗ ಈ ಕೋರ್ಟ್ನಲ್ಲಿ ವಿಚಾರಣೆ ಅಂತೂ ಮುಂದುವರಿತಾ ಇರುತ್ತೆ. ಬಟ್ ನೀವು ನಿಮ್ಮ ತನಿಖೆಯನ್ನು ಮುಂದುವರಿಸಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿದೆ. ಅದರಂತೆ ಲೋಕಾಯುಕ್ತ ಅಧಿಕಾರಿಗಳೆಲ್ಲರೂ ಕೂಡ ಈ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿ ಜೊತೆಗೆ ತನಿಖೆಯನ್ನು ಮುಂದುವರಿಸಿ ನಂತರ ಒಂದು ಫೈನಲ್ ರಿಪೋರ್ಟನ್ನು ರೆಡಿ ಮಾಡಿ ನಂತರ ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅದಾದ ನಂತರ ಕೋರ್ಟ್ಗೆ ಬಂದ ಮೇಲೆ ಕೋರ್ಟ್ ಡಿಸೈಡ್ ಮಾಡುತ್ತೆ. ಲೋಕಾಯುಕ್ತ ಕೊಟ್ಟಿರುವಂಥ ಒಂದು ವರದಿ ಸಂಪೂರ್ಣವಾದಂಥ ಒಂದು ವರದಿ, ಅದನ್ನು ಬಿ ರಿಪೋರ್ಟ್ ಅಥವಾ ಈ ಸದ್ಯಕ್ಕೆ ಮಧ್ಯಂತರ ವರದಿಯಲ್ಲಿ ಬಿ ರಿಪೋರ್ಟ್ ಆಗಿದೆ. ಇನ್ನು ಫೈನಲ್ ವರದಿಯಲ್ಲಿ ಏನು ಕೊಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನುವಂಥದ್ದು ನೋಡಬೇಕು. ಅದಾದ ನಂತರ ಅದರ ಮೇಲೆ ವಿಚಾರಣೆ ಆಗುತ್ತೆ, ವಾದ ಪ್ರತಿವಾದ ನಡೆಯುತ್ತೆ. ಅದಾದ ನಂತರ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನುವಂಥದ್ದು ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ. ಅಲ್ಲಿವರೆಗೂ ಕೂಡ ವಿಚಾರಣೆಯಂತೂ ಈಗ ಕಂಟಿನ್ಯೂ ಆಗುತ್ತೆ. ಸೊ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂಥ ಒಂದು ತಕರಾರು ಅರ್ಜಿ ಈಗ ಲೋಕಾಯುಕ್ತ ತನಿಖಾಧಿಕಾರಿ ಮೇಲೇ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಕೇಳಿದರು. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾ ಇದ್ದಂತಹ ಲೋಕಾಯುಕ್ತ ಏನಿದೆ, ವಿಚಾರಣೆ ಮಾಡ್ತಾ ಇರುವಂಥ ಲೋಕಾಯುಕ್ತ ಅಧಿಕಾರಿಗಳು ಅವರು ನಾವು ಕೊಟ್ಟಿರುವಂಥ ದಾಖಲೆಗಳನ್ನು, ಮಾಹಿತಿಯನ್ನು ಸರಿಯಾಗಿ ತೊಗೊಳ್ತಾನೆ ಇಲ್ಲ. ನಮ್ಮನ್ನು ಆ್ಯಕ್ಚುಲಾಗಿ ನಾವು ಕೊಟ್ಟಂಥ ಮಾಹಿತಿ ಮತ್ತು ದಾಖಲೆ ಯಾರಾದರೂ ಕೊಟ್ಟರು ಅಂತ ಹೇಳಿದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಅವುಗಳನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾನೇ ಇಲ್ಲ. ಒಂದು ಕಡೆ
ಇಡಿ ಪ್ಯಾರಲಲ್ ಆಗಿ ನಡೆಸಿರುವಂಥ ಒಂದು ತನಿಖೆಯಲ್ಲಿ ಆರೋಪ ಸಾಬೀತಾಗಿದೆ, ಮೇಲ್ನೋಟಕ್ಕೆ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾರೆ. ಆದರೆ ಲೋಕಾಯುಕ್ತ ಪೊಲೀಸರು ಸಾಬೀತಾಗಿಲ್ಲ ಅಂತ ಹೇಳ್ತಾರೆ. ಒಂದೇ ವಿಚಾರವನ್ನು 2 ತನಿಖಾ ಸಂಸ್ಥೆಗಳು ವಿಭಿನ್ನವಾಗಿ ಹೇಳಿದೆಯಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ತಕರಾರುಗಳಿದ್ವು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ವರದಿ ಅಕ್ಸೆಪ್ಟ್ ಆಗುತ್ತಾ ರಿಜೆಕ್ಟ್ ಆಗುತ್ತಾ ಅಂತೇಳಿ, ಬಟ್ ಇವತ್ತೆರಡೂ ಕೂಡ ಇಲ್ದಲೇ ಅದನ್ನು ಮುಂದೂಡಿದ್ದಾರೆ. ಸೊ ಇವತ್ತೇನೇನು ನಡೀತು ಕೋರ್ಟ್ನಲ್ಲಿ? ಸೊ ಇದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಅನ್ಬೋದಾ ಅಥವಾ ಇನ್ನೂ ಟೆನ್ಷನ್ ಕ್ಯಾರಿ ಫಾರ್ವರ್ಡ್ ಅಂತ ಹೇಳಿ ಹೇಳ್ಬೋದಾ ರಮೇಶ್? ರೆಹಮಾನ್, ಇದು ಒಂದು ರೀತಿ ತಾತ್ಕಾಲಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ರಿಲೀಫ್ ಅಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇವತ್ತೇನಾದ್ರು ಬಿ ರಿಪೋರ್ಟ್ ತಿರಸ್ಕಾರ ಆಗಿದ್ರೆ ಮತ್ತೆ ಇಡಿ ತನಿಖೆ ಶುರು ಆಗಿರೋದು, ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಮುಜುಗರ ಉಂಟಾಗುವಂತ ಸನ್ನಿವೇಶ ಎದುರಾಗೋದು. ಆದ್ರೆ ಈಗ ಕೋರ್ಟು ಈ ಒಂದು ಬಿ ರಿಪೋರ್ಟ್ ನ ಅಂಗೀಕರಿಸಬೇಕು ತಿರಸ್ಕರಿಸಬೇಕು ಅದನ್ನ ಲೋಕಾಯುಕ್ತರು ತನಿಖೆ ಮುಂದುವರಿಸಿದ ನಂತರ ಅಂತಿಮವಾಗಿ ಏನು ವರದಿ ಸಲ್ಲಿಸ್ತಾರೆ ಅದಾದ ಬಳಿಕನೇ ತೀರ್ಮಾನ ಮಾಡೋದು ಸೂಕ್ತ ಅಂತೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ A1 to 4 ಅಂದ್ರೆ ಅವ್ರ ವಿರುದ್ಧ ಬಿ ರಿಪೋರ್ಟ್ ಏನ್ ಸಲ್ಲಿಸಿದ್ದಾರೆ, ಸಿದ್ದರಾಮಯ್ಯ ಇರ್ಬೋದು, ಅವ್ರ ಪತ್ನಿ ಇರ್ಬೋದು, ಮತ್ತೆ ಜಮೀನಿನ ಮಾಲೀಕ ಇರ್ಬೋದು, ಮತ್ತೆ ಅವರ ಬಾಮಾಯಿದೆ ಇರ್ಬೋದು. ಸೊ ಇವರ ವಿರುದ್ಧ ಬಿ ರಿಪೋರ್ಟ್ ನ ಏನು ಸ್ವೀಕರಿಸಬೇಕು, ಅಂಗೀಕರಿಸಬೇಕು ಅಥವಾ ತಿರಸ್ಕರಿಸಬೇಕು ಅನ್ನುವಂತ ಅಂಶವನ್ನ ಲೋಕಾಯುಕ್ತ ಪೊಲೀಸರು ತಮ್ಮ ತನಿಖೆ ಪೂರ್ಣಗೊಳಿಸಿ ಅಂತಿಮ ವರದಿ ಸಲ್ಲಿಸ್ತಾರಲ್ಲ ಆ ನಂತರ ಪರಿಗಣಿಸೋದು ಸೂಕ್ತ ಅಂತೇಳಿ ಹೈಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ. ಅಂದ್ರೆ ಅದರ ಅರ್ಥ ಈಗ ಮೇ 7ನೇ ತಾರೀಕಿಗೆ ಟೈಮ್ ಕೊಟ್ಟಿದೆ. ಲೋಕಾಯುಕ್ತ ಪೊಲೀಸರು ಅಷ್ಟರಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಿ ತಮ್ಮ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಮೇ 7ನೇ ತಾರೀಕು ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಲ್ಲಿಸಿದ ಬಳಿಕ ಈ ಬಿ ರಿಪೋರ್ಟ್ ಏನು ಸಲ್ಲಿಸಿದ್ದಾರೆ ಅಂದ್ರೆ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಏನಾದ್ರು ಮೆಟೀರಿಯಲ್ ಸಿಗುತ್ತಾ ಇಲ್ಲೋ ಅನ್ನೋದನ್ನ ಕೋರ್ಟ್ ಪರಿಶೀಲನೆ ಮಾಡುತ್ತೆ. ಅದಾದ್ಮೇಲೆ ಕೋರ್ಟ್ಗೆ ಏನಾದ್ರು ಅಂದ್ರೆ ಬಿ ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡಬೇಕಾ ತಿರಸ್ಕರಿಸಬೇಕು ಅನ್ನೋದನ್ನ ಸಂಪೂರ್ಣ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಅಂದ್ರೆ ಲೋಕಾಯುಕ್ತರ ಸಮಗ್ರ ವರದಿ ಸಲ್ಲಿಸಿದ ಬಳಿಕ ಅಷ್ಟೇನೆ ತೀರ್ಮಾನ ಮಾಡಕ್ ಸಾಧ್ಯ ಅಂತ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಇಡಿ ಈ ಒಂದು ಅರ್ಜಿ ಸಲ್ಲಿಸಿತ್ತು, ಏನಂದ್ರೆ ನನ್ನ ವಾದವನ್ನು ಕೂಡ ಕೇಳಬೇಕು ಈ ಕೇಸ್ನಲ್ಲಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ಅದು ಅರ್ಜಿ ಊರ್ಜಿತ ಅಂದ್ರೆ ಅದನ್ನ ನಾವು ವಿಚಾರಣೆಗೆ ಪರಿಗಣಿಸಬಹುದು ಇಡಿಯನ್ನ ಕೂಡ ಅಂತೇಳಿ ಅಭಿಪ್ರಾಯಪಟ್ಟಿದೆ. ಇಡಿ ಕೂಡ ಅಗ್ರೀವ್ಡ್ ಪರ್ಸನ್ ಅಂತೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಅಂದ್ರೆ ಈಗ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಲ್ಲಿಸಿದ ಬಳಿಕ ಇಡಿ ವಾದವನ್ನು ಕೂಡ ಕೋರ್ಟ್ ಕೇಳುತ್ತೆ. ಕೇಳಿದ ಬಳಿಕ ಬಿ ರಿಪೋರ್ಟ್ ನ ಅಂಗೀಕರಿಸಬೇಕಾ ತಿರಸ್ಕರಿಸಬೇಕಾ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಇಲ್ಲಿ ಲೋಕಾಯುಕ್ತ ಪೊಲೀಸರು ಈ 14 ಸೈಟ್ಗೆ ಸಂಬಂಧಪಟ್ಟಂತೆ ಮಾತ್ರ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿ ಉಳಿದ ಕೇಸ್ಗಳ ಒಂದು ತನಿಖೆಯನ್ನ ಮುಂದುವರಿಸಬೇಕು. ಯಾಕಂದ್ರೆ ಸುಮಾರು 1000ಕ್ಕೂ ಹೆಚ್ಚು ಸೈಟ್ಗಳ ಹಗರಣ ಆಗಿದೆ ಮೂಡಾದಲ್ಲಿ. ಹೀಗಾಗಿ ಆ ತನಿಖೆ ಮುಂದುವರಿಸೋದಕ್ಕೆ ಅನುಮತಿಯನ್ನ ಕೇಳಿದ್ರು. ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಇದಕ್ಕೆ ಸಂಪೂರ್ಣವಾದಂತ ನೀವು ತನಿಖೆ ನಡೆಸಿ ಅಂತಿಮವಾದಂತ ವರದಿಯನ್ನ ಮೇ 7ನೇ ತಾರೀಕಿಗೆ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಅಲ್ಲಿವರೆಗೂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ರೀತಿ ಸಮಸ್ಯೆ ಸೃಷ್ಟಿಯಾಗುವಂತ ಸಾಧ್ಯತೆಗಳಿಲ್ಲ. ಹೀಗಾಗಿ ಒಂದು ರೀತಿ ರಿಲೀಫ್ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅವರಿಗೆ. ಯಾಕಂದ್ರೆ ಬಿ ರಿಪೋರ್ಟ್ ಬಗ್ಗೆ ಕೈಗೊಂಡಿಲ್ಲ. ಆದ್ರೆ ಇನ್ನೂ ಕೂಡ ಅದು ಹ್ಯಾಂಗಿಂಗ್ ಸೋರ್ಡ್ ಅಂದ್ರೆ ತೂಗುಕತ್ತಿ ಹಾಗೇನೆ ಇದೆ. ಮೇ 7ನೇ ತಾರೀಕು ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಲ್ಲಿಸಿದ ಬಳಿಕ ಆನಂತರ ಕೋರ್ಟ್ ಮತ್ತೆ ಇದರ ವಿಚಾರಣೆಯನ್ನ ನಡೆಸಿ ಆ ಬಳಿಕ ಕೋರ್ಟ್ ತೀರ್ಮಾನ ಮಾಡುತ್ತೆ ಬಿ ರಿಪೋರ್ಟ್ ನ ಅಂಗೀಕರಿಸಬಹುದಾ ಬೇಡವಾ ಅಂತ. ಹೀಗಾಗಿ ಸದ್ಯದ ಮಟ್ಟಿಗೆ ಮಾತ್ರ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಅಂತೇಳಿ ಹೇಳ್ಬೋದು ರೆಹಮಾನ್. ಅಂದ್ರೆ ರಮೇಶ್, ಈಗ ಈ ಉಳಿದಂಥ ಮೂಡಾದಲ್ಲಿ ಇದ್ದಂತಹ ಹಗರಣ ನೀವು ಹೇಳ್ತಾ ಇದ್ರಿ, ಈಗ 14 ಸೈಟ್ಗಳದ್ದು ಈಗ ಈ ಮಧ್ಯಂತರದಲ್ಲಿ ಹೇಳ್ಬಿಟ್ಟಿದ್ದಾರೆ, ಇದರಲ್ಲಿ ಬಿ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ, ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದನ್ನ. ಬಟ್ ಇನ್ನು ಉಳಿದಂಥ ಸೈಟ್ಗಳ ವಿಚಾರಕ್ಕೂ ಕೂಡ ಅದು ತನಿಖೆ ಆಗಿ 7ನೇ ತಾರೀಕು ಒಳಗಡೆನೆ ಅವರು ರಿಪೋರ್ಟ್ ಸಲ್ಲಿಸಬೇಕಾಗತ್ತಾ? ಅಂದ್ರೆ ಟೈಮ್ ಬೌಂಡ್ ಅನ್ನ ಹಾಕಿದಾರಾ ಅಂತೇಳಿ, ಈಗ ಟೈಮ್ ಬೌಂಡ್ ಕೂಡ ಇದೆಯಾ ಈಗ ಲೋಕಾಯುಕ್ತರಿಗೆ, ಅಥವಾ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಏನಾದರೂ ಲೋಕಾಯುಕ್ತಕ್ಕೆ ಇರುತ್ತಾ ಈಗ ಮುಂದೆ? ರೆಹಮಾನ್, ಈ ಕೋರ್ಟ್ ತನ್ನ ಆದೇಶದಲ್ಲಿ ಇವತ್ತಿನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಮುಂದಿನ ವಿಚಾರಣಾ ದಿನಾಂಕ ಅಂದ್ರೆ ಮೇ 7ನೇ ತಾರೀಕು ಒಳಗಡೆ ತಮ್ಮ ತನಿಖೆಯನ್ನ ಲೋಕಾಯುಕ್ತ ಪೊಲೀಸರು ಪೂರ್ಣಗೊಳಿಸಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ಒಂದು ಸೂಚನೆಯನ್ನ ಕೊಟ್ಟಿದೆ. ಒಂದ್ ವೇಳೆ ಏನಾದ್ರು ತನಿಖೆ ಪೂರ್ಣಗೊಳಿಸೋಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಅವ್ರು ವಿವರಣೆ ಕೊಡಬೇಕಾಗತ್ತೆ, ಯಾತಕ್ಕೋಸ್ಕರ ತನಿಖೆ ಪೂರ್ಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಮತ್ತೆ ಇವತ್ತು ಕೋರ್ಟಿನ ಆದೇಶಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ, ಈಗ ಲೋಕಾಯುಕ್ತ ಪೊಲೀಸರು ಒಂದ್ ಕಡೆ ಹೇಳ್ತಾರೆ ನಾವು ತನಿಖೆ ಪೂರ್ಣಗೊಳಿಸಿದೀವಿ ಅಂತ, ಆದ್ರೆ ಈಗ ನಟೇಶ್ ಸಂಬಂಧಪಟ್ಟಂತೆ ಅವರು ಯಾವುದೇ ರೀತಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿಲ್ಲ. ಹೀಗಾಗಿ ಅಂದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲ ಇನ್ವೆಸ್ಟಿಗೇಷನ್ ಬಾಕಿ ಇರೋ ರೀತಿಯಲ್ಲಿ ಅವರ ಬಿ ರಿಪೋರ್ಟ್ ಇದೆ. ಹೀಗಾಗಿನೇ ಕೋರ್ಟ್ ಇವೆಲ್ಲಾ ತನಿಖೆಯನ್ನ ಪೂರ್ಣಗೊಳಿಸ್ಬಿಡಿ, ಪೂರ್ಣಗೊಳಿಸಿದ ನಂತರ ಅಂತಿಮ ವರದಿಯನ್ನ ಸಲ್ಲಿಸಿ ಮೇ 7ನೇ ತಾರೀಕು ಒಳಗೆ. ಆ ನಂತರ ಕೋರ್ಟ್ ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋದು ಸೂಕ್ತ. ಈ ಹಂತದಲ್ಲಿ ತೀರ್ಮಾನ ಮಾಡೋಕ್ಕಿಂತ ಅಂತಿಮ ವರದಿ ಅಂದ್ರೆ ಸಂಪೂರ್ಣ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಿದ ಬಳಿಕನೇ ತೀರ್ಮಾನ ಮಾಡೋದು ಸೂಕ್ತ ಅಂತ ಹೇಳಿ. ಯಾಕಂದ್ರೆ ಕೋರ್ಟ್ ವಿಚಾರಣಾ ಸಂದರ್ಭದಲ್ಲೂ ಕೂಡ ಪ್ರಶ್ನೆ ಮಾಡಿತ್ತು, ನೀವು ಒಂದ್ ಕಡೆ ಹೇಳ್ತೀರಾ ತನಿಖೆ ಪೂರ್ಣ ಅಂದ್ರೆ ಬಿ ರಿಪೋರ್ಟ್ ಸಲ್ಲಿಸಿದೀವಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಹೇಳ್ತೀರಾ ತನಿಖೆ ಇನ್ನು ಮುಂದುವರಿಸಬೇಕು, ಕೆಲವರು ಪಾತ್ರದ ಬಗ್ಗೆ ಇನ್ನೂ ತನಿಖೆ ಆಗಬೇಕು ಅಂತ ಹೇಳಿ. ಹೀಗಾಗಿ
ಲೋಕಾಯುಕ್ತ ಪೊಲೀಸ್ ರಿಪೋರ್ಟ್ ಅಲ್ಲಿ ಏನು ವೈರುಧ್ಯಗಳಿತ್ತು, ವ್ಯತಿರಿಕ್ತ ಹೇಳಿಕೆಗಳಿತ್ತು, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಕೋರ್ಟ್ ಈ ಹಂತದಲ್ಲಿ ಯಾವುದೇ ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನ ಮಾಡಕ್ ಸಾಧ್ಯ ಇಲ್ಲ. ಅಂತಿಮ ವರದಿ ಸಲ್ಲಿಸಿದ ಬಳಿಕ ಇಡಿ ವಾದವನ್ನು ಕೂಡ ಕೇಳಿ ಆ ಬಳಿಕ ಈ ಬಗ್ಗೆ ಅಂತಿಮ ತೀರ್ಮಾನ ಮಾಡಬಹುದು, ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯ ಈಗ ಸದ್ಯಕ್ಕೆ ರಿಲೀಫ್. 14 ಸೈಟಿನ ಬಗ್ಗೆ ಈಗಾಗಲೇ ಬಿ ರಿಪೋರ್ಟ್ ಹಾಕಿರೋದ್ರಿಂದ ಲೋಕಾಯುಕ್ತ ಪೊಲೀಸ್ ತನಿಖೆ ಅದನ್ನು ಮುಂದುವರಿಸದೇ ಇರಬಹುದು. ಆದ್ರೆ ಈಗ ನಟೇಶ್ ಅವರ ಪಾತ್ರದ ಬಗ್ಗೆ ಕೂಡ ಹೇಳಬೇಕಾಗತ್ತೆ ಕೋರ್ಟ್ಗೆ. ಅಂದ್ರೆ ಈಗ ನಟೇಶ್ ಪಾತ್ರ ಇದೆಯಾ ಇಲ್ವಾ ಅನ್ನೋದನ್ನ, ಅವ್ರಿಗೆ ಬಿ ರಿಪೋರ್ಟ್ ಇದೆಯಾ ಅಥವಾ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಆಗುತ್ತಾ, ಈ ಎಲ್ಲಾ ಅಂಶಗಳನ್ನ ಕೂಡ ಅಂತಿಮ ವರದಿ ಸಲ್ಲಿಸುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಸ್ಪಷ್ಟನೆ ನೀಡಬೇಕಾಗತ್ತೆ. ಅದಾದ ಬಳಿಕ ಕೋರ್ಟ್ ಈ ಕೇಸ್ಗೂ ಮತ್ತೆ ನಟೇಶ್ ಅವರ ಸ್ಟೇಟ್ಮೆಂಟ್ ಏನ್ ಲಿಂಕ್ ಇದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಜೊತೆಗೆ ಆ ಹಂತದಲ್ಲಿ ಇಡಿ ವಾದವನ್ನ ಕೂಡ ಕೇಳೋದ್ರಿಂದ ಬಹಳ ಅಂದ್ರೆ ಕ್ರೂಷಿಯಲ್ ಟೈಮ್ ಬಂದು May 7th ಅಷ್ಟರಲ್ಲಿ ಏನ್ ತೀರ್ಮಾನ ಆಗತ್ತೆ, ಏನ್ ರಿಪೋರ್ಟ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್.